ಹಾಯ್ ನಂದು ಇವತ್ತಿನ ವಿಡಿಯೋ. ಇದೇನು ಹೊಸ ಇನ್ನೊಂದು ಫ್ಲವರ್ ಮಾಡ್ಬಿಟ್ಟಿದ್ಯಾ? ಈ ಫ್ಲವರ್ ಬರೀಲೂಬಹುದಾ? ಏನಂತ ಬರೀತಾ ಇದೆಯಾ? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತಲೂ ಬರೀತಾ ಇದೆಯಾ? ನೋಡಿ ಫ್ರೆಂಡ್ಸ್, ನಮ್ಮದು ಏನೋ ಹೊಸ್ದಾಗಿ ಟ್ರೈ ಮಾಡೋಳೆ ಯೂಟ್ಯೂಬಲ್ಲಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವಳು ಈ ಥರ ವಿಡಿಯೋ ಎಷ್ಟೊಂದು ಮಾಡಿದ್ದಾಳೆ. ಸೊ ಅವಳು ಚಿಕ್ಕ ಪುಟ್ಟ ಕ್ರಾಫ್ಟ್ಗೆ ಸಪೋರ್ಟ್ ಮಾಡಿ. ನೋಡಿ ಏನು ನಂದು ಈ ಫ್ಲವರ್ ಇಷ್ಟೊಂದು ಬಾಡೋಗಿರೋ ಥರ ಕಾಣ್ತಿದ್ದೆ. ನನ್ನೇ ಆಡ್ಕೊಳ್ತೀಯಾ? ನೋಡು ಎಷ್ಟು ಚೆನ್ನಾಗೈತೆ ಫ್ಲವರು. ಈ ಫ್ಲವರ್ ನೀನು ಮಾಡಿದ್ದ? ಹೌದು, ನಾನೇ ಮಾಡಿದ್ದು. ಇದು ಫ್ಲವರ್ ಕಮ್ ಪೆನ್ ಇದು. ನಗಬೇಕು. ಏನಕ್ಕೆ ನಗಾಡ್ತೀಯಾ? ನೋಡಿ ಫ್ರೆಂಡ್ಸ್, ನೀವು ನಗಾಡಬೇಡಿ. ಸೊ ಇದು ಮಾಡೋದು ತುಂಬ ಸುಲಭ. ಒಂದು A4 ಶೀಟಲ್ಲಿ ಅಥವಾ ಒಂದು ದೊಡ್ಡ ಕಾರ್ಡ್ಬೋರ್ಡ್ ಶೀಟ್ ಥರದಲ್ಲಿ ಈ ಥರ ನಾನು ಮಾಡಿರೋ ಫೋಲ್ಡಿಂಗ್ಸ್ ಥರ ಫೋಲ್ಡ್ ಮಾಡ್ಕೊಳ್ಳಿ. ಟೋಟಲಾಗಿ 8 ಫೋಲ್ಡ್ಸ್ ಬರುತ್ತೆ. ಆ ಫೋಲ್ಡನ್ನ ಲೀಫ್ ಶೇಪಲ್ಲಿ ಅಥವಾ ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿಕೊಂಡು ಅದು ನೀಟಾಗಿ ಲೀಫ್ ಅಥವಾ ಪೆಟಲ್ ಶೇಪ್ ಬರಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿ. ನಾನು ಇದೇ ಥರ ಶೇಪ್ ಹೇಳ್ತಾ ಇಲ್ಲ, ನೀವು ಬೇಕಿದ್ರೆ ನಿಮ್ಮ ಮನಸ್ಸಿಗೆ ಯಾವ ಫ್ಲವರ್ ಬರುತ್ತೋ ಆ ಥರ ಮಾಡಿ. ನನಗಿಲ್ಲಿ ಒಂದು ಸ್ವಲ್ಪ ಸನ್ಫ್ಲವರ್ ಟೈಪ್ ಅಂತ ಅನಿಸ್ತು, ಬಟ್ ಇದು ಎಕ್ಸಾಕ್ಟಾಗಿ ಸನ್ಫ್ಲವರ್ ಥರ ಬರಲಿಲ್ಲ. ಸೊ ಇದು ಸನ್ಫ್ಲವರ್ ಅಲ್ಲ. ಸೊ ನೀವು ಕಮೆಂಟಲ್ಲಿ ಹಾಕ್ಬಿಡಿ ಇದು ಸನ್ಫ್ಲವರ್ ಅಂತ. ಸೊ ನೋಡಿ, ಅದೆಲ್ಲ ಕಟಿಂಗ್ ಆದಮೇಲೆ ನೀಟಾಗಿ ಒಂದು ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನಾನು ಇಲ್ಲಿ ಯಾವುದೇ ಥರ ಕಟಿಂಗ್ಸ್ ಮಾಡ್ಬೇಕಾದ್ರೆ ನೋಡಿ, ಮೊದಲಿಂದ ಮಧ್ಯದ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಬೆಂಡ್ ಮಾಡ್ಕೊಳ್ಳಿ. ಅದು ಏನು ಗೊತ್ತಾ, ಒಂದು ಎಕ್ಸ್ಟ್ರಾ 3D ಎಫೆಕ್ಟ್ ಕೊಡುತ್ತೆ. ನೋಡಿ ಅಲ್ಲಿ ಪೇಪರ್ಸು ಎಷ್ಟು 3D ಎಫೆಕ್ಟ್ ಕೊಡ್ತೈತೆ ಅಂತ. ಮತ್ತು ಇನ್ನೊಂದು ಪೇಪರಲ್ಲಿ ಫಸ್ಟು ಒಂದು ಸ್ಕೆಚ್ ಪೆನಲ್ಲಿ ನೀಟಾಗಿ ಗ್ರೀನ್ ಕಲರ್ 2 ಶೇಡ್ ಆಫ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಮಾಮೂಲಿ ಡೋಮ್ಸ್ 15 ರೂಪೀಸ್ ಸ್ಕೆಚ್ ಪೆನ್ನೇ ಬಳಸ್ತಾ ಇದ್ದೀನಿ ನಾನು. ನೀವು ಅಫೋರ್ಡಬಲ್ ಆಗಿರೋದೇ ಬಳಸಿ. ನಿಮ್ಮ ಹತ್ರ ಏನಾಯಿತೋ ಅದನ್ನೇ ಮಾಡಿ. ಸೊ ನೀಟಾಗಿ ಮಾಡಾದ್ಮೇಲೆ ನೀರಲ್ಲಿ ಸ್ವಲ್ಪ ಅಡಿಸ್ಕೊಳ್ತಾ ಇದ್ದೀನಿ. ಸೊ ಅದು ವಾಟರ್ ಎಫೆಕ್ಟ್ ಕೊಡ್ತೈತೆ. ನಿಮ್ಮ ಹತ್ರ ವಾಟರ್ ಕಲರ್ಸ್ ಇಲ್ಲ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ. ಈ ಟ್ರಿಕ್ ಫಾಲೋ ಮಾಡೋದ್ರಿಂದ ಸ್ಕೆಚ್ ಪೆನ್ನು ಉಳಿಯುತ್ತೆ, ನಿಮ್ಮ ಹತ್ರ ವಾಟರ್ ಕಲರ್ಸ್ ಎಫೆಕ್ಟು ಬರುತ್ತೆ. ಈ ಥರ ಮಾಡಿ ಒಂದು ಸ್ವಲ್ಪ ಡ್ರೈ ಆದಮೇಲೆ ಅದು ನೀಟಾಗಿ ವಾಟರ್ ಕಲರ್ಸ್ ಎಲ್ಲ ಹರಡ್ಕೊಂಡು ಡ್ರೈ ಆದಮೇಲೆ ಪೇಪರ್ ವಾಟರ್ ಕಲರ್ ಆಗುತ್ತೆ. ಸೊ ನಾನು ಪೆಟಲ್ಸ್ಗೂ ಅದೇ ಟೈರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆ ಪಿಂಕ್ಗೆ ನಾನು ಜಸ್ಟ್ ಬಾರ್ಡ್ರಲ್ಲಿ ಮಾತ್ರ ಪಿಂಕ್ ಹಾಕ್ಬಿಟ್ಟು ಬಾರ್ಡ್ರಿಂದ ಒಳಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಥರ ಒಂದು ಟೆಕ್ಸ್ಚರ್ ಕೊಟ್ಟಿದ್ದೀನಿ. ಮತ್ತು ನಿನ್ನೆ ನಾನು ಒಂದು ಫ್ಲವರ್ ಮಾಡಿದ್ದೆ, ಆ ಫ್ಲವರಿಂದೆ ಇನ್ನೊಂದು ಪೀಸ್ ಉಳಿದಿತ್ತು. ಸೊ ಅದಕ್ಕೆ ಇವಾಗ ನಾನು ಅದನ್ನು ಗ್ರೀನ್ ಕಲರ್ ತೊಗೊಂಡಿರೋ ಪೇಪರ್ನ ರೋಲ್ ಮಾಡಿಕೊಂಡು ಗಮ್ಮ ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ಒಂದು ಪೆನ್ ತೊಗೊಂಡು ಒಳಗೆ ಇನ್ಸರ್ಟ್ ಮಾಡ್ಕೊಬೋದು. ಬಟ್ ನಾನು ಆ ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳಲಿಲ್ಲ. ನೀವು ಅದಕ್ಕೆ ವಿಡಿಯೋಲಿ ತೋರಿಸಿರೋ ಥರನೇ ಎಲ್ಲನೂ ಒಂದು ಸತಿ ಗ್ಲೂ ಮಾಡ್ಕೊಳ್ತಾ ಇದ್ದೀನಿ. ಅದು ಪೋಲನ್ ಥರ ಕಾಣಿಸುತ್ತೆ ಆ ಮಧ್ಯದಲ್ಲಿರೋದು. ಸೊ ಒಂದೊಂದು